ಸ್ನೇಹಿತರೆ, ಎಲ್ಲರಿಗೂ ನನ್ನ ಇವತ್ತಿನ ಇತಿಹಾಸದ ತರಗತಿಗೆ ಸ್ವಾಗತ ಸುಸ್ವಾಗತ. ನೋಡಿ ಫ್ರೆಂಡ್ಸ್, ಭಾಳ ದಿವಸದಿಂದ ಎಷ್ಟೋ ಜನರು ಕಮೆಂಟ್ ಮಾಡ್ತಾಯಿದ್ರು, ಸರ್ ಹಿಸ್ಟ್ರಿ ಕ್ಲಾಸ್ಗಳನ್ನ ಮಾಡ್ತಾಯಿಲ್ಲ, ಹಿಸ್ಟ್ರಿ ಕ್ಲಾಸ್ಗಳನ್ನು ಮಾಡಿ ಅಂತ. ನಾನು 6th to 12th ಸಮಾಜ ವಿಜ್ಞಾನದ ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡ್ತಾಯಿದ್ದೆ. ಇವಾಗ ಅದರ ಜೊತೆಗೆ ಇತಿಹಾಸದ ಪ್ರಶ್ನೆಗಳನ್ನು ಕೂಡ ಡಿಸ್ಕಷನ್ ಮಾಡಬೇಕಂತೇಳಿ ಇವತ್ತಿನ ಕ್ಲಾಸನ್ನು ಮಾಡ್ತಾಯಿದ್ದೀನಿ. ಮೊದಲನೇ ಪ್ರಶ್ನೆ ಏನಪ್ಪ ಅಂದರೆ, ನವಕೋಟಿ ನಾರಾಯಣ ಎಂಬ ಬಿರುದನ್ನು ಹೊಂದಿದವರು. ಇದಕ್ಕೆ ಸರಿಯಾದ ಉತ್ತರ ಚಿಕ್ಕದೇವರಾಜ ಒಡೆಯರ್. ಯಾರು? ಚಿಕ್ಕದೇವರಾಜ ಒಡೆಯರ್. ಚಿಕ್ಕದೇವರಾಜ ಒಡೆಯರ್ ಅವರಿಗೆ ನವಕೋಟಿ ನಾರಾಯಣ ಎಂಬ ಬಿರುದಿತ್ತು. ಯಾವ ಬಿರುದಿತ್ತು? ನವಕೋಟಿ ನಾರಾಯಣ. ಇದರ ಜೊತೆಗೆ ಚಿಕ್ಕದೇವರಾಜ ಒಡೆಯರ್ ಅವರು ಅಟಾರ ಕಚೇರಿಯನ್ನು ಪ್ರಾರಂಭಿಸ್ತಾರೆ. ಯಾವ ಕಚೇರಿ? ಅಟಾರ ಕಚೇರಿ. ಈ ಅಟಾರ ಕಚೇರಿಯನ್ನು ಪ್ರಾರಂಭಿಸಿದವರು ಯಾರು? ಚಿಕ್ಕದೇವರಾಜ ಒಡೆಯರು. ಈ ಚಿಕ್ಕದೇವರಾಜ ಒಡೆಯರವರು ಸಿಂಗಾರಾರ್ಯ ಯಾರ್ಯಾರಿಗೆ ಆಶ್ರಯವನ್ನು ನೀಡಿರ್ತಾರಪ್ಪ ಅಂದರೆ, ಸಿಂಗಾರಾರ್ಯ ಸಂಚಿ ಹೊನ್ನಮ್ಮ ಅವರಿಗೆ ಆಶ್ರಯವನ್ನು ನೀಡಿರ್ತಾರೆ. ಸಿಂಗಾರಾರ್ಯನ ಕೃತಿ ಮಿತ್ರವಿಂದ ಗೋವಿಂದ. ಅದೇ ರೀತಿಯಾಗಿ ಸಂಚಿ ಹೊನ್ನಮ್ಮನ ಕೃತಿ ಹದಿಬದೆಯ ಧರ್ಮ. ನೆಕ್ಸ್ಟ್, ಮೊದಲ ಮಹಾಯುದ್ಧ ಆರಂಭವಾದ ವರ್ಷ. ನೋಡಿ ಫ್ರೆಂಡ್ಸ್, ಈ ಮಹಾಯುದ್ಧಗಳು ಎದಕ್ಕಪ್ಪ ಅಂದರೆ ನಮ್ಮನ್ನು ಸಾಯಿ ಹೊಡಿಲಕ್ಕೆ ಬರ್ತವೆ. ಇವು ಮಹಾಯುದ್ಧಗಳು ಆರಂಭ ಆಗೋದು ನಮ್ಮನ್ನು ಸಾಯಿಸ್ಲಾಕ. ಮೊದಲನೇ ಮಹಾಯುದ್ಧ ಯಾವಾಗ ಆರಂಭ ಆಗ್ತೈತಪ್ಪ ಅಂದರೆ 1914ರಲ್ಲಿ ಆರಂಭ ಆಗ್ತೈತಿ. ಎಷ್ಟರಲ್ಲಿ? 1914ರಲ್ಲಿ ಮೊದಲನೇ ಮಹಾಯುದ್ಧ ಆರಂಭ ಆಗ್ತೈತಿ. ಇದು ಕೊನೆಗೊಂಡದ್ದು 1918ರಲ್ಲಿ. ನೋಡಿ, 1914ರಿಂದ 1918ರವರೆಗೆ ಮೊದಲನೇ ಮಹಾಯುದ್ಧ. ಎರಡನೇ ಮಹಾಯುದ್ಧ 1939ರಿಂದ 1945ರವರೆಗೆ. ಟೋಟಲ್ ಇಲ್ಲಿಯವರೆಗೆ ಎಷ್ಟು ಮಹಾಯುದ್ಧಗಳು ಆಗ್ಯಾವು? 2 ಮಹಾಯುದ್ಧಗಳು. ನೆನಪಿರಲಿ, ಇವೆಲ್ಲ ಇಂಪಾರ್ಟೆಂಟ್. ನೆಕ್ಸ್ಟ್, ಪಾಕಿಸ್ತಾನ ಎಂಬ ಪದವನ್ನು ಹುಟ್ಟಿ ಹಾಕಿದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ರಹಮತ್ ಅಲಿ. ರಹಮತ್ ಅಲಿ ಅವರು ಏನು ಮಾಡ್ತಾರೆ ಅಂದರೆ ಪಾಕಿಸ್ತಾನ ಎಂಬ ಪದವನ್ನು ಹುಟ್ಟು ಹಾಕ್ತಾರೆ. ಅದೇ ರೀತಿಯಾಗಿ ದ್ವಿರಾಷ್ಟ್ರ ಸಿದ್ಧಾಂತವನ್ನು ಮಂಡಿಸಿದವರು ಯಾರಪ್ಪ ಅಂದರೆ ಮೊಹಮ್ಮದ್ ಅಲಿ ಜಿನ್ನಾ. ಯಾರು? ದ್ವಿರಾಷ್ಟ್ರ ಸಿದ್ಧಾಂತ ಮಂಡಿಸಿದವರು ಮೊಹಮ್ಮದ್ ಅಲಿ ಜಿನ್ನಾ. ಆದರೆ ಪಾಕಿಸ್ತಾನ ಎಂಬ ಪದವನ್ನು ಹುಟ್ಟು ಹಾಕಿದವರು ರಹಮತ್ ಅಲಿಯವರು. ಮುಂದಿನ ಪ್ರಶ್ನೆ, ಶೀತಲ ಸಮರದಲ್ಲಿ ಪ್ರಮುಖ ಪಾತ್ರ ವಹಿಸಿದ ರಾಷ್ಟ್ರಗಳು. ನೋಡಿ ಫ್ರೆಂಡ್ಸ್, ರಾಷ್ಟ್ರಗಳ ಮಧ್ಯೆ ಶೀತಲ ಸಮರ ಅಂತ ಒಂದು ಸಮರ ನಡೆದಿತ್ತು. ಆ ಶೀತಲ ಸಮರದಲ್ಲಿ ಯಾವ್ಯಾವ ರಾಷ್ಟ್ರಗಳು ಪಾಲ್ಗೊಂಡಿದ್ವಪ್ಪ ಅಂದರೆ USA ಮತ್ತು ರಷ್ಯಾ. USA ಈಗಿನ ಅಮೇರಿಕಾವನ್ನು ಏನು ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕಾ ಅಂತ ಕರೀತಾರೆ, ಅದು USA. ಮತ್ತು USSR ಅಂತೇಳಿ ರಷ್ಯಾ. ಸೌತ್ ಯೂನಿಯನ್ ಆಫ್ ಒಂದು ರಷ್ಯಾದ್ದು USSR ಅಂತಿತ್ತು. ಇವೆರಡು ಸೇರಿ ಶೀತಲ ಸಮರಕ್ಕೆ ನಾಂದಿ ಆಡ್ತಾವು. ಇವೆರಡು ಶೀತಲ ಸಮರವನ್ನು ಮಾಡ್ತಾವೆ. ಹೌದಾ? ನೆಕ್ಸ್ಟ್, ಮೇಂಜೋದಾರೋ ಪದದ ಅರ್ಥ. ಮೇಂಜೋದಾರೋ ಎಂಬ ಪದದ ಅರ್ಥ ಏನಪ್ಪ ಅಂದರೆ ಸತ್ತವರ ದಿಬ್ಬ ಅಂತ ಅರ್ಥವನ್ನು ನೀಡುತ್ತೆ. ಮೇಂಜೋದಾರೋ ಅಂದರೆ ಸತ್ತವರ ದಿಬ್ಬ. ಮುಸ್ಲಿಮರಿಗೆ ಪ್ರತ್ಯೇಕ ಮತದಾನವನ್ನು ಯಾವ ಕಾಯ್ದೆಯಲ್ಲಿ ಪರಿಚಯಿಸಲಾಯಿತು? ಮುಸ್ಲಿಮರಿಗೆ ಪ್ರತ್ಯೇಕ ಮತದಾನವನ್ನು ಯಾವ ಕಾಯ್ದೆಯಲ್ಲಿ ಪರಿಚಯಿಸಲಾಯಿತು ಅಂದರೆ 1909ರ ಮಿಂಟೋ ಮಾರ್ಲೆ ಕಾಯ್ದೆ. ಯಾವ ಕಾಯ್ದೆ? 1909ರ ಭಾರತ ಸರ್ಕಾರ ಕಾಯ್ದೆ ಅಂತೂ ಕರೀತಾರೆ. ಇದನ್ನು ಮಿಂಟೋ ಮಾರ್ಲೆ ಕಾಯ್ದೆ ಅಂತೇಳಿ ಕೂಡ ಕರೀತಾರೆ. ಮಿಂಟೋ ಮಾರ್ಲೆ ಕಾಯ್ದೆ. ಲಾರ್ಡ್ ಮಿಂಟೋ ಅವರನ್ನು ಏನಂತ ಕರೀತಾರೆ ಅಂದರೆ ಕೋಮುವಾದದ ಪಿತಾಮಹ ಅಂತ ಕರೀತಾರೆ. ಯಾರನ್ನು? ಲಾರ್ಡ್ ಮಿಂಟೋ ಅವರನ್ನು ಕೋಮುವಾದದ ಪಿತಾಮಹ. ಯಾರು? ಲಾರ್ಡ್ ಮಿಂಟೋ. ಯಾವ ಕಾಯ್ದೆಯ ಮುಖಾಂತರ ಮುಸ್ಲಿಮರಿಗೆ ಪ್ರತ್ಯೇಕ ಮತದಾನ ಕಾಯ್ದೆಯನ್ನು ಪರಿಚಯಿಸಲಾಯಿತು ಅಂದರೆ 1909ರ ಮಿಂಟೋ ಮಾರ್ಲೆ ಕಾಯ್ದೆ. ನೆನಪಿರಲಿ, PC ಪರೀಕ್ಷೆಗೆ ಫಿಕ್ಸ್ ಕ್ವಶನ್ ಇರುತ್ತೆ. ನೆಕ್ಸ್ಟ್, 1857ರ ದಂಗೆಯನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಕರೆದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ವಿ ಡಿ ಸಾವರ್ಕರ್. ವಿ ಡಿ ಸಾವರ್ಕರ್ ಏನು ಮಾಡ್ತಾರಪ್ಪ ಅಂದರೆ 1857ರ ದಂಗೆಯನ್ನು ಏನಂತ ಕರೀತಾರೆ? ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತೇಳಿ ಕರೀತಾರೆ. ವಿ ಡಿ ಸಾವರ್ಕರ್ ಅವರ ಪೂರ್ಣ ಹೆಸರು ವಿನಾಯಕ್ ದಾಮೋದರ್ ಸಾವರ್ಕರ್ ಅಂತ. ಏನು? ವಿನಾಯಕ್ ದಾಮೋದರ್ ಸಾವರ್ಕರ್. ಬ್ರಿಟಿಷರವರು ಏನು ಮಾಡ್ತಾರಪ್ಪ ಅಂದರೆ 1857ರ ದಂಗೆಯನ್ನು ಏನಂತ ಕರೀತಾರೆ ಅಂದರೆ ಅವರು ಸಿಪಾಯಿ ದಂಗೆ ಅಂತ ಕರೀತಾರೆ. ಬ್ರಿಟಿಷರು ಏನಂತ ಕರೀತಾರೆ? ಸಿಪಾಯಿ ದಂಗೆ. ಯಾವ ದಂಗೆಯನ್ನು? 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವನ್ನು. ಕಾನ್ಪುರದಲ್ಲಿ ನಡೆದ 1857ರ ದಂಗೆ ನೇತೃತ್ವ ವಹಿಸಿದವರು. ಇದಕ್ಕೆ ಸರಿಯಾದ ಉತ್ತರ ನಾನಾ ಸಾಹೇಬ್. ಯಾರು ವಹಿಸ್ಕೋತಾರೆ? 1857ರಲ್ಲಿ ಕಾನ್ಪುರದಲ್ಲಿ ದಂಗೆ ನಡೆದಿತ್ತಲ್ಲ, ಅದರ ನೇತೃತ್ವವನ್ನು ನಾನಾ ಸಾಹೇಬ್ ಅವರು ವಹಿಸ್ಕೋತಾರೆ.
ಅದೇ ರೀತಿಯಾಗಿ ಮುಂಡರಗಿ ದಂಗೆ ಅಂತೇಳಿ ನಡೀತೈತಿ. ಇದು ಮುಂಡರಗಿಯಲ್ಲಿ ಬರ್ತೈತಿ, ನಮ್ಮ ಗದಗ ಜಿಲ್ಲೆಯಲ್ಲಿ ಬರ್ತೈತಿ, ಕರ್ನಾಟಕದ ಗದಗ ಜಿಲ್ಲೆ. ಈ ಮುಂಡರಗಿಯ ದಂಗೆಯನ್ನು ನಾಯಕತ್ವವನ್ನು ಯಾರು ವಹಿಸ್ಕೋತಾರೆ ಅಂದರೆ ಮುಂಡರಗಿಯ ಭೀಮರಾವ್ ಅಂತ ಇರ್ತಾರೆ. ಯಾರು ಇರ್ತಾರೆ? ಭೀಮರಾವ್. ಮುಂಡರಗಿಯ ಭೀಮರಾವ್ ಅವರು ಮುಂಡರಗಿ ದಂಗೆಯ ನಾಯಕತ್ವ. ರೀತಿಯಾಗಿ ನರಗುಂದದ ನಾಯಕತ್ವವನ್ನು ಯಾರು ವಹಿಸ್ಕೋತಾರಪ್ಪ ಅಂದರೆ ನರಗುಂದದ ಬಾಬಾ ಸಾಹೇಬ್ ಅಂತ ಇರ್ತಾನೆ. ಯಾರು? ಬಾಬಾ ಸಾಹೇಬ್. ಈ ಬಾಬಾ ಸಾಹೇಬ್ ನರಗುಂದದ ನಾಯಕತ್ವವನ್ನು ವಹಿಸ್ಕೋತಾನೆ. ಎಷ್ಟರಲ್ಲಿ? 1857ರ ನರಗುಂದ ದಂಗೆಯಲ್ಲಿ. ಹೌದಾ? ಕಾನ್ಪುರ ದಂಗೆ ನಾನಾ ಸಾಹೇಬ್, ನರಗುಂದ ದಂಗೆ ಬಾಬಾ ಸಾಹೇಬ್, ಅದೇ ರೀತಿಯಾಗಿ ಮುಂಡರಗಿ ದಂಗೆ ಭೀಮರಾವ್. ನೆಕ್ಸ್ಟ್ 1858ರ ರಾಣಿಯ ಘೋಷಣೆಯನ್ನು ಹೀಗೆಂದು ಕರೆಯುತ್ತಾರೆ. ನೋಡಿ ಫ್ರೆಂಡ್ಸ್, 1857ರಲ್ಲಿ ಏನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೀತಿತ್ತಲ್ಲ, ಈ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆದ ನಂತರ ಬ್ರಿಟಿಷ್ ರಾಣಿ ಏನು ಮಾಡ್ತಾಳೆ? ಒಂದು ಘೋಷಣೆಯನ್ನು ಹೊರಡಿಸ್ತಾಳೆ. ಆ ಘೋಷಣೆಯನ್ನು ಏನಂತ ಕರೀತಾರಪ್ಪ ಅಂದರೆ ಮ್ಯಾಗ್ನಾ ಕಾರ್ಟಾ ಅಂತ ಕರೀತಾರೆ. ಏನಂತ ಕರೀತಾರೆ? ಮ್ಯಾಗ್ನಾ ಕಾರ್ಟಾ. ಆ ರಾಣಿ ಯಾವಾಗ ಘೋಷಣೆಯನ್ನು ಹೊರಡಿಸ್ತಾಳೆ ಅಂದರೆ 1858ರಲ್ಲಿ ಹೊರಡಿಸ್ತಾಳೆ. ನೆಕ್ಸ್ಟ್, ಭಾರತದ ನೆಪೋಲಿಯನ್ ಎಂದು ಯಾರನ್ನು ಕರೆಯುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಸಮುದ್ರಗುಪ್ತ. ಸಮುದ್ರಗುಪ್ತನನ್ನು ಏನಂತ ಕರೀತಾರೆ ಅಂದರೆ ಭಾರತದ ನೆಪೋಲಿಯನ್ ಅಂತೇಳಿ ಕರೀತಾರೆ. ಇವರು ಗುಪ್ತ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ. ಸಮುದ್ರಗುಪ್ತ ಯಾರು? ಗುಪ್ತ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ ಯಾರು? ಸಮುದ್ರಗುಪ್ತ. ಹಾಗಾದರೆ ಗುಪ್ತ ಸಾಮ್ರಾಜ್ಯದ ಸ್ಥಾಪಕ ಶ್ರೀಗುಪ್ತ. ಗುಪ್ತ ಸಾಮ್ರಾಜ್ಯದ ಸ್ಥಾಪಕ ಶ್ರೀಗುಪ್ತ ಆದರೆ ಪ್ರಸಿದ್ಧ ದೊರೆ ಸಮುದ್ರಗುಪ್ತ. ಯಾವ ದೇಶವನ್ನು ಪುನರುಜ್ಜೀವನದ ತವರು ಮನೆ ಅಂತೇಳಿ ಕರೀತಾರೆ? ಇದಕ್ಕೆ ಸರಿಯಾದ ಉತ್ತರ ಇಟಲಿ. ಇಟಲಿ ದೇಶವನ್ನು ಏನಂತ ಕರೀತಾರಪ್ಪ ಅಂದರೆ ಪುನರುಜ್ಜೀವನದ ತವರು ಮನೆ ಅಂತೇಳಿ ಕರೀತಾರೆ. ಅದೇ ರೀತಿಯಾಗಿ ಪುನರುಜ್ಜೀವನದ ಪಿತಾಮಹ ಅಂತೇಳಿ, ಭಾರತದ ಪುನರುಜ್ಜೀವನದ ಪಿತಾಮಹ ಅಂತೇಳಿ ಯಾರನ್ನು ಕರೀತಾರಪ್ಪ ಅಂದರೆ ರಾಜಾರಾಮ್ ಮೋಹನ್ ರಾಯ್ ಅವರನ್ನು ಕರೀತಾರೆ. ಯಾರನ್ನು ಕರೀತಾರೆ? ರಾಜಾರಾಮ್ ಮೋಹನ್ ರಾಯ್. ರಾಜಾರಾಮ್ ಮೋಹನ್ ರಾಯ್ ಅವರನ್ನು ಭಾರತದ ಪುನರುಜ್ಜೀವನದ ಪಿತಾಮಹ ಅಂತ ಕರೀತಾರೆ. ಇವರು 1828ರಲ್ಲಿ ಬ್ರಹ್ಮ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ. ಹೌದಾ? ನೆಕ್ಸ್ಟ್, ಉತ್ತರ ಭಾರತದ ಮೊಟ್ಟ ಮೊದಲ ಪ್ರಸಿದ್ಧ ಭಕ್ತಿ ಸಂತ ಯಾರು? ಇದಕ್ಕೆ ಸರಿಯಾದ ಉತ್ತರ ರಾಮಾನಂದ. ರಾಮಾನಂದರು ಏನಪ್ಪ ಅಂದರೆ ಇವರು ಉತ್ತರ ಭಾರತದ ಮೊಟ್ಟ ಮೊದಲ ಪ್ರಸಿದ್ಧ ಭಕ್ತಿ ಸಂತರು. ನೆಕ್ಸ್ಟ್, ಅಲ್ಲಾವುದ್ದೀನ್ ಖಿಲ್ಜಿಯ ಪ್ರಸಿದ್ಧ ದಂಡನಾಯಕ ಡ್ಯಾಶ್. ಇದಕ್ಕೆ ಸರಿಯಾದ ಉತ್ತರ ಮಲಿಕ್ ಕಾಫರ್. ಮಲಿಕ್ ಕಾಫರ್ ಅಲ್ಲಾವುದ್ದೀನ್ ಖಿಲ್ಜಿಯ ಪ್ರಸಿದ್ಧ ದಂಡನಾಯಕ. ಈ ಮಲಿಕ್ ಕಾಫರ್ ಭಾರತದ ಯಾವ ಪ್ರದೇಶದ ಮೇಲೆ ದಾಳಿ ಮಾಡ್ತಾನಪ್ಪ ಅಂದರೆ ಇವನು ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡ್ತಾನೆ. ಎಲ್ಲಿ? ದಕ್ಷಿಣ ಭಾರತದ ಪ್ರಸಿದ್ಧ ದಂಡನಾಯಕ ಅಲ್ಲಾವುದ್ದೀನ್ ಖಿಲ್ಜಿಯದು ಯಾರಪ್ಪ ಅಂದರೆ ಮಲಿಕ್ ಕಾಫರ್. ಹಾಗಾದರೆ ಉತ್ತರ ಭಾರತದಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯ ಪ್ರಸಿದ್ಧ ದಂಡನಾಯಕರು ಯಾರಿದ್ರಪ್ಪ ಅಂದರೆ ಉಲುಗ್ ಖಾನ್ ಮತ್ತು ನಸ್ರತ್ ಖಾನ್ ಅಂತ ಇದ್ದರು. ಯಾರಿದ್ರು? ಉಲುಗ್ ಖಾನ್ ಮತ್ತು ನುಸ್ರತ್ ಖಾನ್. ಈ ಉಲುಗ್ ಖಾನ್ ಮತ್ತು ನುಸ್ರತ್ ಖಾನ್ ಅವರು ಏನು ಮಾಡ್ತಾರೆ? ಇವರು ಉತ್ತರ ಭಾರತದ ದಂಡಯಾತ್ರೆಗಳನ್ನು ಕೈಗೊಳ್ತಾರೆ. ದಕ್ಷಿಣ ಭಾರತದ ದಂಡಯಾತ್ರೆಗಳನ್ನು ಮಲಿಕ್ ಕಾಫರ್ ಕೈಗೊಳ್ತಾನೆ. ನೆಕ್ಸ್ಟ್, ವೇದಗಳಲ್ಲಿ ಯಾವುದನ್ನು ಮೊದಲು ರಚಿಸಲಾಯಿತು? ನೋಡಿ ಫ್ರೆಂಡ್ಸ್, ನಮ್ಮಲ್ಲಿ ಟೋಟಲ್ ಎಷ್ಟು ವೇದಗಳದವು? 4 ವೇದಗಳದವು. ಆ 4 ವೇದಗಳಲ್ಲಿ ಯಾವುದನ್ನು ಮೊದಲಿಗೆ ರಚಿಸಲಾಯಿತು ಅಂದರೆ ಋಗ್ವೇದವನ್ನು ಮೊದಲಿಗೆ ರಚಿಸಲಾಯಿತು. ಹಾಗಾದರೆ ವೇದಗಳನ್ನು ರಚಿಸಿದವರು ಯಾರು? ಆರ್ಯನ್ನರು. ಯಾರು? ಆರ್ಯನ್ನರು ಏನು ಮಾಡ್ತಾರೆ? ವೇದಗಳನ್ನು ರಚಿಸ್ತಾರೆ. ಈ ಆರ್ಯನ್ನರು ವೇದಗಳನ್ನು ರಚಿಸಿ ಋಗ್ವೇದವನ್ನು ಮೊದಲಿಗೆ ರಚಿಸ್ತಾರೆ. ಋಗ್ವೇದದಲ್ಲಿ ಎಷ್ಟು ಶ್ಲೋಕಗಳದವಪ್ಪ ಅಂದರೆ 1028 ಶ್ಲೋಕಗಳದವು. ಎಷ್ಟು ಶ್ಲೋಕಗಳದವು? 1028. ಯಾವುದರಲ್ಲಿ? ಋಗ್ವೇದದಲ್ಲಿ. ನೆಕ್ಸ್ಟ್, ಶಿವಾಜಿ ಎಲ್ಲಿ ಜನಿಸಿದನು? ಇದಕ್ಕೆ ಸರಿಯಾದ ಉತ್ತರ ಪುಣೆ ಸಮೀಪದ ಶಿವನೇರ ದುರ್ಗ. ಎಲ್ಲಿ? ಪುಣೆ ಜಿಲ್ಲೆಯ ಶಿವನೇರಿ ದುರ್ಗದಲ್ಲಿ ಶಿವಾಜಿ ಜನಿಸ್ತಾನೆ. ಶಿವಾಜಿಯ ತಂದೆ ಹೆಸರು ಶಹಾಜಿ ಭೋಸ್ಲೆ. ಶಿವಾಜಿ ತಂದೆ ಹೆಸರೇನು? ಶಹಾಜಿ ಭೋಸ್ಲೆ. ತಾಯಿ ಜೀಜಾಬಾಯಿ. ತಂದೆ ಶಹಾಜಿ ಭೋಸ್ಲೆ ಆದರೆ ತಾಯಿ ಜೀಜಾಬಾಯಿ. ನೆಕ್ಸ್ಟ್, ವೇದಗಳ ಕಾಲದ ಬುಡಕಟ್ಟು ಸಭೆಗಳು ಡ್ಯಾಶ್. ನೋಡಿ ಫ್ರೆಂಡ್ಸ್,
ವೇದಗಳ ಕಾಲದಲ್ಲಿ ಬುಡಕಟ್ಟು ಸಭೆಗಳಂತ ಇದ್ದು ಅದರಲ್ಲಿ ಸಭಾ ಮತ್ತು ಸಮಿತಿ ಪ್ರಮುಖವಾಗಿದ್ದವು. ಯಾವುವು? ಸಭಾ ಮತ್ತು ಸಮಿತಿ. ಈ ಎರಡು ಸಭೆಗಳು ಪ್ರಮುಖವಾದ ವೇದ ಕಾಲದ ಬುಡಕಟ್ಟು ಸಭೆಗಳಾಗಿವೆ. ಅದೇ ರೀತಿಯಾಗಿ ವಿಧಾತ ಅಥವಾ ಒಂದು ಬರ್ತಿತ್ತಲ್ಲ ಸರ್ ಅಂತ ಕೇಳ್ಬೋದು ನೀವು. ವಿಧಾತ ತದನಂತರ ಏನಾಗ್ತಿತ್ತು, ಇದು ರಿಮೂವ್ ಆತೈತಿ ಬರ್ತಾ. ಆದರೆ ಪ್ರಮುಖ ಎರಡು ಸಭೆಗಳು ಯಾವುವು? ಸಭಾ ಮತ್ತು ಸಮಿತಿ. ನೆಕ್ಸ್ಟ್, ಬಹುಮನಿ ಸಾಮ್ರಾಜ್ಯದ ಸ್ಥಾಪಕ ಡ್ಯಾಶ್. ಇದಕ್ಕೆ ಸರಿಯಾದ ಉತ್ತರ ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನ್ ಶಾ. ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನ್ ಶಾ ಅವರು ಏನು ಮಾಡ್ತಾರೆ, ಬಹುಮನಿ ಸಾಮ್ರಾಜ್ಯವನ್ನು 1347ರಲ್ಲಿ ಎಲ್ಲಿ ಸ್ಥಾಪನೆ ಮಾಡ್ತಾರಪ್ಪ ಅಂದರೆ ಕಲಬುರಗಿಯನ್ನು ಮೊದಲ ರಾಜಧಾನಿಯಾಗಿ ಮಾಡಿಕೊಂಡು, ಕಲಬುರಗಿ ಈಗಿನ ಕಲಬುರಗಿ ಅಂದರೆ ಮೊದಲಿನ ಗುಲ್ಬರ್ಗವನ್ನು ಮೊದಲ ರಾಜಧಾನಿಯನ್ನಾಗಿ ಮಾಡಿಕೊಂಡು ಬಹುಮನಿ ಸಾಮ್ರಾಜ್ಯವನ್ನು 1347ರಲ್ಲಿ ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನ್ ಶಾ ಅವರು ಕಟ್ತಾರೆ. ಈ ಬಹುಮನಿ ಸಾಮ್ರಾಜ್ಯ ತದನಂತರ 5 ಸಾಮ್ರಾಜ್ಯವಾಗಿ ಹೊಡಿತೈತಿ, 5 ಮನೆತನವಾಗಿ ಹೊಡಿತೈತಿ. ಆ 5 ಮನೆತನವು ಯಾವ್ಯಾವಪ್ಪ ಅಂದರೆ ಬಿಜಾಪುರದ ಆದಿಲ್ ಶಾಹಿ, ಗೋಲ್ಕೊಂಡದ ಕುತುಬ್ ಶಾಹಿ, ಬಿರಾರ್ನ ಇಮಾದ್ ಶಾಹಿ, ಬೀದರ್ನ ಬರೀದ್ ಶಾಹಿ, ಅದೇ ರೀತಿಯಾಗಿ ಅಹಮದ್ನಗರದ ನಿಜಾಮ್ ಶಾಹಿ. ಬಿಜಾಪುರದ ಆದಿಲ್ ಶಾಹಿ, ಗೋಲ್ಕೊಂಡದ ಕುತುಬ್ ಶಾಹಿ, ಬಿರಾರ್ನ ಇಮಾದ್ ಶಾಹಿ, ಬೀದರ್ನ ಬರೀದ್ ಶಾಹಿ, ಅಹಮದ್ನಗರದ ನಿಜಾಮ್ ಶಾಹಿ. ಈ 5 ಮನೆತನಗಳಾಗಿ ಬಹುಮನಿ ಸಾಮ್ರಾಜ್ಯ ತದನಂತರ ಏನಾಗುತ್ತೆ, ಒಡೆದು ಹೋಗುತ್ತೆ. ನೆನಪಿಟ್ಕೊಳ್ಳಿ, ಬಹುಮನಿ ಸಾಮ್ರಾಜ್ಯದ ಸ್ಥಾಪಕ ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನ್ ಶಾ ಎಷ್ಟರಲ್ಲಿ ಅಂದರೆ 1347ರಲ್ಲಿ. ಮೊದಲ ರಾಜಧಾನಿ ಯಾವುದಪ್ಪ ಅಂದರೆ ಕಲಬುರಗಿ, ಅಂದರೆ ಮೊದಲು ಗುಲ್ಬರ್ಗ, ಈ ಪ್ರಸ್ತುತ ಅದರ ಹೆಸರು ಕಲಬುರಗಿ ಅಂತ ಬದಲಾಗಿದೆ. ನೆಕ್ಸ್ಟ್, ಈ ಬಹುಮನಿ ಸಾಮ್ರಾಜ್ಯ 5 ಭಾಗಗಳಾಗಿ ವಿಭಾಗವಾಗುತ್ತೆ. ಯಾವ್ಯಾವಪ್ಪ ಅಂದರೆ ಬಿಜಾಪುರದ ಆದಿಲ್ ಶಾಹಿ, ಗೋಲ್ಕೊಂಡದ ಕುತುಬ್ ಶಾಹಿ, ಬಿರಾರ್ನ ಇಮಾದ್ ಶಾಹಿ, ಬೀದರ್ನ ಬರೀದ್ ಶಾಹಿ, ಅಹಮದ್ನಗರದ ನಿಜಾಮ್ ಶಾಹಿ. ಹೌದಾ? ನೆಕ್ಸ್ಟ್, ಎಲ್ಲ ನೋಟ್ ಮಾಡ್ಕೊಳ್ಳಿ, ನಿಮಗೆ ಇಂಪಾರ್ಟೆಂಟ್ ಇದ್ದಿದ್ದನ್ನು ಹೇಳ್ತಾ ಇರ್ತೀನಿ. ಯಾವುದೇ ಎಕ್ಸಾಮ್ನಲ್ಲಿ ಬರಲಿ ಪ್ರತಿ ಸಲ ಕೇಳಿರುವಂಥ ಪ್ರಶ್ನೆಗಳು ಇವೆಲ್ಲ ಅತಿ ಹೆಚ್ಚು ಬಾರಿ ಕೇಳಿದಂಥ ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡ್ತಾಯಿದ್ದೀನಿ, ತಲೆಯಲ್ಲಿ. ನೆಕ್ಸ್ಟ್, 3 ಕರ್ನಾಟಕ ಯುದ್ಧಗಳು ಇವರುಗಳ ಮಧ್ಯೆ ಜರುಗಿದವು. ನೋಡಿ ಫ್ರೆಂಡ್ಸ್, ಕರ್ನಾಟಕ ಯುದ್ಧ ಅಂತೇಳಿ ಜರುಗ್ತಾವೆ. ಎಷ್ಟು ಕರ್ನಾಟಕ ಯುದ್ಧಗಳು ಜರುಗ್ತಾವೆ ಅಂದರೆ 3 ಕರ್ನಾಟಕ ಯುದ್ಧಗಳು ಜರುಗ್ತಾವೆ. ಆ 3 ಕರ್ನಾಟಕ ಯುದ್ಧಗಳು ಯಾರ್ಯಾರ ನಡುವೆ ಜರುಗ್ತಾವೆ ಅಂದರೆ ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ಜರುಗ್ತಾವೆ. ಯಾರ ನಡುವೆ? ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ. ಈ ಕರ್ನಾಟಕ ಎಂಬ ಸ್ಥಳ ಪ್ರಸ್ತುತ ಎಲ್ಲೈತಪ್ಪ ಅಂದರೆ ತಮಿಳುನಾಡು ರಾಜ್ಯದಲ್ಲಿ ಐತಿ. ಎಲ್ಲೈತಿ? ತಮಿಳುನಾಡು ರಾಜ್ಯದಲ್ಲಿ. ಹೌದಾ? ಈ 3 ಕರ್ನಾಟಕ ಯುದ್ಧಗಳು ನಡೆದವಲ್ಲ, ಈ 3 ಕರ್ನಾಟಕ ಯುದ್ಧಗಳಲ್ಲಿ ಒಪ್ಪಂದಗಳು ಏರ್ಪಡ್ತಾವೆ. ಟ್ರೀಟಿ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ. ಮೊದಲನೇ ಒಪ್ಪಂದ ಅಂದರೆ ಮೊದಲನೇ ಕರ್ನಾಟಕ ಯುದ್ಧ ಯಾವ ಒಪ್ಪಂದದೊಂದಿಗೆ ಕೊನೆಗೊಳ್ಳುತ್ತೆ ಅಂದರೆ ಎಕ್ಸ್ಲಾ ಚಾಪೆಲ್. ಯಾವ ಒಪ್ಪಂದ? ಎಕ್ಸ್ಲಾ ಚಾಪೆಲ್. ಈ ಎಕ್ಸ್ಲಾ ಚಾಪೆಲ್ ಒಪ್ಪಂದದೊಂದಿಗೆ ಮೊದಲ ಕರ್ನಾಟಕ ಯುದ್ಧ ಕೊನೆಗೊಳ್ಳುತ್ತೆ. ಎರಡನೇ ಕರ್ನಾಟಕ ಯುದ್ಧ ಪಾಂಡಿಚೇರಿ ಒಪ್ಪಂದದೊಂದಿಗೆ. ಯಾವ ಒಪ್ಪಂದ? ಪಾಂಡಿಚೇರಿ. ಮೊದಲನೇ ಕರ್ನಾಟಕ ಯುದ್ಧ ಎಕ್ಸ್ಲಾ ಚಾಪೆಲ್, ಎರಡನೇ ಕರ್ನಾಟಕ ಯುದ್ಧ ಪಾಂಡಿಚೇರಿ, ಮೂರನೇ ಕರ್ನಾಟಕ ಯುದ್ಧ ಪ್ಯಾರಿಸ್ ಒಪ್ಪಂದ. ಯಾವ ಒಪ್ಪಂದ? ಪ್ಯಾರಿಸ್ ಒಪ್ಪಂದದೊಂದಿಗೆ ಕೊನೆಗೊಳ್ಳುತ್ತೆ. ಟೋಟಲಿ 3 ಕರ್ನಾಟಕ ಯುದ್ಧಗಳು ಯಾರ್ಯಾರ ನಡು? ಬ್ರಿಟಿಷರು ಮತ್ತು ಫ್ರೆಂಚರ ನಡು. ಈ ಕರ್ನಾಟಕ ಎಂಬ ಸ್ಥಳ ಕಂಡುಬರುವುದು ತಮಿಳುನಾಡು ರಾಜ್ಯದಲ್ಲಿ. ಮೊದಲನೇ ಕರ್ನಾಟಕ ಯುದ್ಧ ಕೊನೆಗೊಳ್ಳುವುದು ಎಕ್ಸ್ಲಾ ಚಾಪೆಲ್ ಯುದ್ಧ ಒಪ್ಪಂದ, ಎರಡನೇ ಕರ್ನಾಟಕ ಯುದ್ಧ ಕೊನೆಗೊಳ್ಳುವುದು ಪಾಂಡಿಚೇರಿ ಒಪ್ಪಂದ, ಮೂರನೇ ಕರ್ನಾಟಕ ಯುದ್ಧ ಕೊನೆಗೊಳ್ಳುವುದು ಪ್ಯಾರಿಸ್ ಒಪ್ಪಂದ. ನೆಕ್ಸ್ಟ್, ಅಲಹಾಬಾದ್ ಶಾಸನದ ಕರ್ತೃ. ಇದಕ್ಕೆ ಸರಿಯಾದ ಉತ್ತರ ಹರಿಸೇನ. ಹರಿಸೇನ ಏನಪ್ಪ ಅಂದರೆ ಅಲಹಾಬಾದ್ ಎಂಬ ಸ್ತಂಭ ಶಾಸನವನ್ನು ಕೆತ್ತುತ್ತಾನೆ. ಈ ಅಲಹಾಬಾದ್ ಸ್ತಂಭ ಶಾಸನ ಏನು ಬಗ್ಗೆ ಹೇಳುತ್ತಪ್ಪ ಅಂದರೆ ಸಮುದ್ರಗುಪ್ತನ ದಿಗ್ವಿಜಯ. ಯಾರ? ಸಮುದ್ರಗುಪ್ತ. ಈ ಸಮುದ್ರಗುಪ್ತನ ದಿಗ್ವಿಜಯದ ಬಗ್ಗೆ ಹೇಳ್ತೈತಿ. ಸಮುದ್ರಗುಪ್ತನ ದಿಗ್ವಿಜಯದ ಬಗ್ಗೆ ಹೇಳೋದು ಹರಿಸೇನನು ರಚಿಸಿದಂಥ ಅಲಹಾಬಾದ್ನ ಸ್ತಂಭ ಶಾಸನ. ಈ ಅಲಹಾಬಾದ್ನ ಸ್ತಂಭ ಶಾಸನವು 33 ಸಾಲುಗಳನ್ನು ಒಳಗೊಂಡೈತಿ. ಎಷ್ಟು ಸಾಲು? 33 ಸಾಲುಗಳನ್ನು ಒಳಗೊಂಡಿದೆ. ಹೌದಾ? ಈ ಅಲಹಾಬಾದ್ ಸ್ತಂಭ ಶಾಸನವನ್ನು ಪ್ರಸ್ತುತ ಏನಂತ ಕರೀತಾರಪ್ಪ ಅಂದರೆ ಪ್ರಯಾಗ್ರಾಜ್ ಅಂತೇಳಿ ಕೂಡ ಕರೀತಾರೆ. ಪ್ರಯಾಗ್ರಾಜ್ ಸ್ತಂಭ ಶಾಸನ. ಯಾಕಪ್ಪ ಅಂದರೆ ಇತ್ತೀಚೆಗೆ ಉತ್ತರ ಪ್ರದೇಶದ ಅಲಹಾಬಾದನ್ನು ಪ್ರಯಾಗ್ರಾಜ್ ಅಂತೇಳಿ ಮರುನಾಮಕರಣ ಮಾಡ್ತಾರೆ. ಅದಕ್ಕಾಗಿ ಪ್ರಯಾಗ್ರಾಜ್ ಸ್ತಂಭ ಶಾಸನ ಅಂತೇಳಿ ಕೂಡ ಕರೀತಾರೆ. 20ನೇ ಮತ್ತು ಕೊನೆಯ ಪ್ರಶ್ನೆ, ಬಹುಮನಿ ಸಾಮ್ರಾಜ್ಯ ಮತ್ತು ವಿಜಯನಗರ ಸಾಮ್ರಾಜ್ಯಗಳ ನಡುವೆ ಆಗಾಗ ಯಾವ ಪ್ರದೇಶಕ್ಕಾಗಿ ಘರ್ಷಣೆ ನಡೆಯುತ್ತಿತ್ತು? ಇದಕ್ಕೆ ಸರಿಯಾದ ಉತ್ತರ
ರಾಯಚೂರು ದೋಬ್. ರಾಯಚೂರು ದೋಬ್ ಎಂಬ ಪ್ರದೇಶಕ್ಕಾಗಿ ಹಾಗಾಗಿ ಏನಾಗ್ತಾ ಇತ್ತು ಅಂದರೆ ಬಹುಮನಿ ಸಾಮ್ರಾಜ್ಯ ಮತ್ತು ವಿಜಯನಗರ ಸಾಮ್ರಾಜ್ಯಗಳ ನಡುವೆ ಘರ್ಷಣೆಗಳು ಏರ್ಪಡ್ತಾ ಇತ್ತು. ಹಾಗಾದರೆ ನಿಮಗೆ ದೋಬ್ ಅಂದರೆ ಏನು ಅಂತ ಗೊತ್ತಾಗಬೇಕಲ್ಲ. ದೋಬ್ ಅಂದರೆ ಏನಪ್ಪ ಅಂದರೆ ಈ ರೀತಿಯಾಗಿ ಎರಡು ನದಿಗಳು ಹರಿತಾ ಇರುತ್ತೆ. ಎರಡು ನದಿಗಳು ಏನು ಹರಿತಾ ಇರ್ತಾವಲ್ಲ, ಆ ಎರಡು ನದಿಗಳ ಮಧ್ಯಭಾಗದಲ್ಲಿ ಒಂದು ಫಲವತ್ತಾದಂಥ ಪ್ರದೇಶ ಇರ್ತೈತಿ. ಅದನ್ನು ಏನಂತ ಕರೀತಾರೆ? ದೋಅಬ್ ಅಂತ ಕರೀತಾರೆ. ಏನಂತ ಕರೀತಾರೆ? ದೋಅಬ್. ಹೌದಾ? ಹಾಗಾದರೆ ರಾಯಚೂರು ದೋಅಬ್ ಯಾವ ಎರಡು ನದಿಗಳಿಂದ ನಿರ್ಮಾಣಗೊಂಡಿತ್ತಂದರೆ, ಒಂದು ಕೃಷ್ಣಾ ನದಿ. ಯಾವ ನದಿ? ಕೃಷ್ಣ. ಇನ್ನೊಂದು ನದಿ ತುಂಗಭದ್ರಾ. ಒಂದು ಕೃಷ್ಣಾ ನದಿ, ಇನ್ನೊಂದು ತುಂಗಭದ್ರಾ ನದಿ. ಈ ಎರಡು ನದಿಗಳ ಸಂಚಯನದ ಮಧ್ಯಭಾಗದಲ್ಲಿ ರಾಯಚೂರು ದೋಬ್ ಎಂಬ ಪ್ರದೇಶ ನಿರ್ಮಾಣಗೊಂಡೈತಿ. ಈ ರಾಯಚೂರು ದೋಬ್ ಪ್ರದೇಶಕ್ಕಾಗಿ ಬಹುಮನಿ ಸಾಮ್ರಾಜ್ಯ ಮತ್ತು ವಿಜಯನಗರ ಸಾಮ್ರಾಜ್ಯ ಆಗಾಗ ಘರ್ಷಣೆಗೆ ಒಳಗಾಗ್ತಿದ್ದು. ಅದೇ ರೀತಿಯಾಗಿ ಈ ವಿಜಯನಗರ ಸಾಮ್ರಾಜ್ಯ ಪತನಗೊಳ್ಳಲು ಒಂದು ಯುದ್ಧ ಕಾರಣ ಆಗುತ್ತೆ. ಆ ಯುದ್ಧ ಯಾವುದು ಅಂತ ಅಂದರೆ ತಾಳಿಕೋಟೆ ಕದನ. ಯಾವ ಕದನ? ತಾಳಿಕೋಟೆ. ತಾಳಿಕೋಟೆ ಅಥವಾ ಅದನ್ನು ರಕ್ಕಸ್ತಂಗಡಿಗೆ ಕದನ ಅಂತ ಕರೀತಾರೆ. ತಾಳಿಕೋಟೆ ಅಥವಾ ರಕ್ಕಸ್ತಂಗಡಿಗೆ ಕದನದಲ್ಲಿ ವಿಜಯನಗರ ಸಾಮ್ರಾಜ್ಯ ಪತನಗೊಳ್ಳುತ್ತೆ. ಹಾಗಾದರೆ ಬಹುಮನಿ ಸಾಮ್ರಾಜ್ಯದಿಂದ ಎಷ್ಟು ಮನೆತನಗಳು ಪಾಲ್ಗೊಂಡಿದ್ದು ಅಂದರೆ 4 ಮನೆತನಗಳು ಬಹುಮನಿ ಸಾಮ್ರಾಜ್ಯದಿಂದ ಈ ತಾಳಿಕೋಟೆ ಅಥವಾ ರಕ್ಕಸ್ತಂಗಡಿಗೆ ಕದನದಲ್ಲಿ ಪಾಲ್ಗೊಂಡಿದ್ದು. ಇದಿಷ್ಟು ಏನಾಗಿತ್ತಪ್ಪ ಅಂದರೆ ಅತಿ ಹೆಚ್ಚು ಬಾರಿ ಕೇಳಲಾದ ಇತಿಹಾಸದ ಪ್ರಶ್ನೆಗಳ ಡಿಸ್ಕಷನ್ ಕ್ಲಾಸ್ ಆಗಿತ್ತು. ಇದೇ ರೀತಿಯಾಗಿ ಬೇರೆ ಬೇರೆ ಕ್ಲಾಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.